सरस्वतीं व्यासं ततो वीरये या देवी सर्वभूतेषु विष्णुमायेति शब्दिता नमस्तस्यै 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 नमो नमः अन्यत्र महाविद्या महामाया महामेधा महास्मृतिः महामोह ಭಗವತಿ ಮಹಾದೇವಿ ಮಹೇಶ್ವರಿ ಎಲ್ಲ ಪದಗಳು ಕೂಡ ಅತ್ಯಂತ ಅದ್ಭುತವಾದದ್ದು. ಅದು ಎಷ್ಟು ವಿವರಿಸಿದ್ರೂ ಮುಗಿಯುವಂಥದ್ದಲ್ಲ. ಉಪನಿಷತ್ತುಗಳಲ್ಲಿ ಮಹತ್ತತ್ವದ ಅಭಿಮಾನಿನಿಯಾಗಿ ಅಂದ್ರೆ ಮಹತ್ವದ ಅಭಿಮಾನಿಯಾದ ಚತುರ್ಮುಖನಿಗೆ ತಾಯಿಯಾಗಿ ಅವನಿಗೆ ವಿದ್ಯೆ ಕೊಟ್ಟವಳು, ಅವನಿಂದ ಸೃಷ್ಟಿಯ ಕಾರ್ಯವನ್ನು ಮಾಡಿಸಿದವಳು, ತಂ ಋಷಿಂ ತಂ ಸುಮೇಧಾಂ, ಹಾಗಾಗಿ ಅವನನ್ನು ಮಹಾಮೇಧಸ್ಕನನ್ನಾಗಿ ಮಾಡಿದ್ದು, ಅವನಿಗೆ ಅನನ್ಯವಾದ ಸ್ಮೃತಿಯನ್ನ ಕೊಟ್ಟದ್ದು, ಭಗವಂತನ ನಿರಂತರವಾದ ನೆನಪು ಆತನಿಗೆ ಮರಿಲಿಕ್ಕೆ ಸಾಧ್ಯ ಇಲ್ಲ. ಅವನಿಗೆ ಆಲೋಚನೆ ಸರ್ವ ವಿಷಯಕಂ ಜ್ಞಾನಂ, ಎಲ್ಲ ತಿಳಿವನ್ನು ಕೂಡ ನಿರಂತರ ಅವನಿಗೆ ಒದಗುವಂತೆ ಮಾಡಿದ್ದು ಮಹಾಸ್ಮೃತಿ. ಒಂದು ಮಹಾವಿದ್ಯಾ, ಒಂದು ಮಹಾಮಾಯ, ಒಂದು ಮಹಾಮೇಧ, ಮತ್ತೊಂದು ಮಹಾಸ್ಮೃತಿ. ಇನ್ನು ಮಹಾಮೋಹ, ಅವನು ಅವನು ಒಂದು ಕ್ಷಣಕ್ಕೆ ವೇದವನ್ನ ಕಳ್ಕೊಂಡದ್ದಿದೆ, ಒಂದೇ ಕ್ಷಣ ಅದು. ಆದ್ರೆ ಅಂಥ ಒಬ್ಬ ಸ್ಮರಣಶೀಲನನ್ನ ಒಂದು ಕ್ಷಣವಾದ್ರೂ ಮರೆಸ್ಬೇಕು ಅಂದ್ರೆ ಅದು ಮಹಾಮೋಹವೇ ಆಗಿದೆ. ಸಾಮಾನ್ಯ ಮೋಹಕ್ಕೆಲ್ಲ ಅವನು ಬಗ್ಗುವವನಲ್ಲ. ಅವನಲ್ಲಿ ಇಡೀ ಜೀವನದಲ್ಲಿ ಎಲ್ಲಿಯೂ ಕೂಡ ಭಗವಂತನಿಗೆ ವಿರುದ್ಧವಾಗಿ ನಡ್ಕೊಂಡದ್ದೇ ಇಲ್ಲ. ಅದು ನಡೆದದ್ದು ಇಂಥದ್ದು ಒಂದೆರಡು ಪ್ರಸಂಗದಲ್ಲಿ ಮಾತ್ರ. ಹಾಗಾಗಿ ಮಹಾಮೋಹ ಅಂದಾಗ ಇಡೀ ಜಗತ್ತಿನ ಎಲ್ಲಾ ವಸ್ತುಗಳನ್ನು ಕೂಡ ಅದು ಮೀರುವ ಶಕ್ತಿ ಅಂತ ಒಂದು. ಎರಡನೇದ್ದು ಮೋಹದ ವೈಚಿತ್ಯ ಅಂತ, ಮೋಹ ವೈಚಿತ್ಯ ಅಂತ ಧಾತು. ಚಿತ್ತದಲ್ಲಿ ನೆನಪಿರ್ಬೇಕಾದ್ ನೆನಪಿರಲ್ಲ, ಯಾವ್ದ್ಯಾವ್ದೋ ನೆನಪಾಗ್ತಾ ಇರುತ್ತೆ. ಇಡೀ ಜೀವಜಾತಗಳಲ್ಲಿ ಎಷ್ಟೋ ಜನಕ್ಕೆ ಏನೋ ಒಂದು ಕಳಿಸಿದ್ದೇನೆ ನೋಡೋ, ಅದಕ್ಕೆ ಏನೋ ಒಂದು ಉತ್ತರ ಕೊಡೋ ಅಂತ ಯಾರೋ ಕಳಿಸಿದ್ರೆ ಅದೊಂದು ಬಿಟ್ಟು 2 ಗಂಟೆ ಆದ್ಮೇಲೆ ಮತ್ತೆ ವಾಪಸ್ ಫೋನ್ ಇಟ್ಟು ಮರಿ ಎಷ್ಟೊತ್ತಾಯ್ತಪ್ಪ ಇದ್ರಗಳೆ ಅಂತ ಹೇಳಿ ಇಟ್ರೆ ಅವ್ರು ಮತ್ತೆ ಫೋನ್ ಬರುತ್ತೆ. 2 ಗಂಟೆ ಆಯ್ತು ನಾನು ಕಳಿಸಿದ್ದೇನೆ ನೋಡ್ಲೇ ಇಲ್ವಾ? ಹೌದಾ, ಏನು ಅದೇ ನೀನು ನಾನು ನಿಂಗೆ ಹೇಳ್ದೆ, ನಾನು ಈಗ್ಲೇ ನೋಡ್ತೇನೆ ಕಳಿಸ್ತೇನೆ ಅಂತ ಹೇಳ್ದಿ. ಓ, ಆಮೇಲೆ ನೆನಪಾಗುತ್ತೆ ಫೋನ್ ತೆಗ್ದಿದ್ದೇ ಅವ್ರು ಕಳಿಸಿದ್ದನ್ನು ನೋಡ್ಲಿಕ್ಕೆ. ಅದು ಬಿಟ್ಟು ಎಲ್ಲ ನೋಡಿ ಟೈಮ್ 2 ಗಂಟೆ ಪಾಸ್ ಆದ್ಮೇಲೆ ಮತ್ತೆ ಇನ್ನೊಂದ್ ಸರ್ತಿ ಅದಕ್ಕೋಸ್ಕರ ಕೂತು ಆಗುವ ನೆನಪಾದ್ರೆ ದೊಡ್ಡ ವಿಷಯ. ಇಲ್ಲಾಂದ್ರೆ ಮತ್ತೆ ಮಹಾಮೋಹ ಅಂತ ಅದು ಆ ಸಂದರ್ಭವನ್ನು ಕೂಡ ಕೈ ಜಾರುವಂತೆ ಮಾಡಿ ಮನಸ್ಸನ್ನ ಎಲ್ಲೋ ಎಡ್ಕೊಂಡು ಹೋಗುತ್ತೆ. ಭಗವತಿ, ಭಗವಂತನ ಮಡದಿ. ಭಗವತಿ ಅನ್ನುವುದು ಆತ್ಮೇತಿ ಪರಮಾತ್ಮೇತಿ ಭಗವಾನಿತಿ ಶಬ್ದತೆ ಅಂತ ಭಾಗವತದ ಮಾತು. ಭಗವಂತನಿಗೆ ಪೂರ್ಣಾರ್ಥದಲ್ಲಿ ಭಗವಾನ್ ಶಬ್ದ ಕೂಡುವಂಥದ್ದು. ನಾರಾಯಣನನ್ನು ಹೊರತುಪಡಿಸಿ ಬೇರೆಯವರಿಗೆ ಭಗವಾನ್ ಶಬ್ದ ಇದೆ. ಆಗತಿಂ ಜೀವಾನಾಂ ಆಗತಿಂ ಗತಿಂ, ಜೀವರ ಬರುವಿಕೆ, ಜೀವರ ಹೋಗುವಿಕೆ, ಜೀವರ ಇರುವಿಕೆ, ಜೀವರಿಗೆ ಜ್ಞಾನ ಅಜ್ಞಾನ ಇವುಗಳ ಬಗ್ಗೆ ಯಾರಿಗೆ ಗೊತ್ತಾಗುತ್ತೋ ಅವರನ್ನು ಭಗವಾನ್ ಅಂತ ಕರೀತಾರೆ ಅಂತ. ಅಂದ್ರೆ ಋಷಿಮುನಿಗಳಾಗಿ ತ್ರಿಕಾಲಜ್ಞಾನಿಗಳಾಗಿ ಅವರನ್ನು ಯಾಕೆ ವಿಶ್ವಾಮಿತ್ರರು ಭಗವಾನ್ ವಿಶ್ವಾಮಿತ್ರ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಅವರಿಗೆ ಭಗವಾನ್ ಶಬ್ದಕ್ಕೆ ಬೇರೆ ಅರ್ಥ ಇದೆ. ಆ ಅರ್ಥದಲ್ಲಿ ಉಳಿದ ದೇವತೆಗಳಿಗೆ ಭಗವಾನ್ ಶಬ್ದ ಇದೆ ಬಿಟ್ರೆ ಷಡ್ಗುಣೈಶ್ವರ್ಯ ಸಂಪನ್ನ ರೂಪವಾದಂತಹ ಭಗವಾನ್ ಶಬ್ದ ಅನ್ನೋದು ಯಾರಿಗೂ ಇಲ್ಲ. ಅದು ಇದ್ರೆ ಇನ್ನು ಸ್ವಲ್ಪ ಲಕ್ಷ್ಮೀ ದೇವಿಗೆ. ಹಾಗಾಗಿ ಅವಳನ್ನು ಭಗವತಿ, ಭಗವತಿ ಅಮ್ಮೆ ಅಂತ ಎಲ್ಲ ಬೊಬ್ಬೆ ಹೊಡಿತಿರ್ತಾರೆ. ಎಲ್ಲಿ ಯಾರನ್ನ ಹೇಳ್ತಿರ್ತಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಯಾವ್ದ್ಯಾವ್ದು ಈ ಯೋಗಿನಿಯರು ಅವರು ಇವರು ಅಂತ ಒಂದಿಷ್ಟು ಜನ ಎಲ್ಲ ಮಹಾಲಕ್ಷ್ಮಿಯ ಪರಿವಾರದ ಅವಳ ಸೇವಕಿಯರದ್ದು ಒಂದು ದೊಡ್ಡ ಗುಂಪಿದೆ, ದುರ್ಗಾ ರೂಪಕ್ಕೆ ಸಹಾಯ ಮಾಡ್ಲಿಕ್ಕಾಗಿ. ಅದನ್ನು ಕೂಡ ಮಹಾಕಾಳಿ ಅಂತ ಕರೀತಾರೆ. ಅದನ್ನು ಕೂಡ ಯಾವ್ದೋ ಈ ಕೆಲವೊಂದ್ಸರ್ತಿ ಕೆಲವು ಸಣ್ಣ ಪುಟ್ಟ ಗುಡಿಗಳು, ಭೂತದ ಗುಡಿಗಳೆಲ್ಲ ಇರ್ತವೆ, ಅದ್ರಲ್ಲಿ ಮಹಾಕಾಳಿ ಅಂತ ಇರುತ್ತೆ. ಮಾಂಕಾಳಿ, ಮಾರಮ್ಮ ಇತ್ಯಾದಿಗಳೆಲ್ಲ ಇರುವಂತದ್ದು. ಅದೆಲ್ಲವೂ ಕೂಡ ಈ ಲಕ್ಷ್ಮಿಯ ಪರಿವಾರದಲ್ಲಿರುವಂತಹ ಕೆಲವು ಯೋಗಿನಿ ಶಕ್ತಿಯರಷ್ಟೇ ಬಿಟ್ರೆ ಅದು ಹೆಸರು ಅವರಿಂದ ಬಾಡಿಗೆ ತಗೊಂಡಿದ್ದು. ಆದ್ರೆ ಎಲ್ಲರೂ ಎಲ್ಲದಕ್ಕೂ ನವರಾತ್ರಿ ಆಚರಣೆ ಮಾಡಿ ಬಿಡುದು ಉಂಟು ಆಗ್ಬಿಡುತ್ತೆ. ಆದ್ರೆ ನಿಜವಾಗಿ ರಕ್ತೇಶ್ವರಿ ಇಂಥದ್ದು ಎಲ್ಲ ಅನೇಕ ಶಕ್ತಿಗಳು ಅದು ಮೂಲದಲ್ಲಿ ಲಕ್ಷ್ಮಿಗೆ ಸನ್ನಿಧಾನಕ್ಕೆ ಸಂಬಂಧಪಟ್ಟದ್ದಲ್ಲ. ಮಹಾದೇವಿ ಇದೆಲ್ಲ ಪುಟ್ಟ ದೇವಿಯರು, ಅದು ಮಹಾದೇವಿ. ಮಹಾಶಬ್ದವು ಕೂಡ ಹಾಕುವಾಗ
ಅದು ಈ ಎಲ್ಲ ದೇವತೆಗಳಿಗೆ ಮೀರಿದವನು ಅನ್ನುವ ಅರ್ಥದಲ್ಲಿ ಹೇಳುವಂತದ್ದು. ನಾವು ಹೇಳುವಾಗ ಮಹಾಗಣಪತಿ ಅಂತ ಹೇಳಿಬಿಡ್ತೇವೆ, ಅದ್ರದ್ದು ಮಹಾಗಣಪತಿ ಯಾರನ್ನು ವಿಶ್ವಂಬರ, ಈ ಗಣಪತಿ ಮಹಾಗಣಪತಿ ಅಲ್ಲ. ಯಾಕಂದ್ರೆ ಮಹತ್ತತ್ವದ ಗಣಗಳ ಅಧಿಪತಿ ಆದವನು ಯಾರೋ ಅವನು ಮಹಾಗಣಪತಿ. ಇದು ಮಹತ್ತತ್ವಕ್ಕೆ ಏನು ಗಣಪತಿ ಅಲ್ಲ. ಮಹತ್ತತ್ವದ ಗಣಗಳು ಅಂದ್ರೆ ಎಷ್ಟು ಸೃಷ್ಟಿಯಲ್ಲಿ ಮಹತ್ತತ್ವದ ಗಣಗಳಿವೆಯೋ ಎಲ್ಲವನ್ನೂ ಪಾಲನೆ ಮಾಡುವಂತಹ ಶಕ್ತಿ ಎಲ್ಲಾ ಕಾಲದಲ್ಲಿರುವವನು ಯಾರು? ವಿಶ್ವಂಬರನೇ. ಹಾಗಾಗಿ ಅವನು ಮಹಾಗಣಪತಿ ಅಂತ. ಆದ್ರೆ ನಾವೊಂದು ಗೌರವದಿಂದ ಕರೆಯುವುದೇನು ತಪ್ಪಲ್ಲ. ಮಹಾನು ಶಬ್ದ ಆಕಾರದಲ್ಲಿ ದೊಡ್ಡದು ಅನ್ನುವ ಅರ್ಥದಲ್ಲಿ ಕರೆದ್ರೆ ತಪ್ಪಲ್ಲ. ಆದ್ರೆ ಆ ಪದದ ಪೂರ್ಣಾರ್ಥಕ್ಕೆ ಹೋದಾಗ ಮಹತ್ ಶಬ್ದವನ್ನು ಎಲ್ಲಿ ಹಾಕಿದ್ರು ಅದಕ್ಕಿಂತ ಮಿಗಿಲಾದ ಮತ್ತೊಂದು ಇರಬಾರ್ದು. ಅಲ್ಲಿಗೆ ಬಂದು ಮಹತೋ ಮಹೀಯಾನ್ ಆ ಸ್ಥಿತಿಗೆ ಬಂದು ನಿಂತಾಗ ಅದು ಮಹಾ ಆಗುತ್ತೆ. ಇಲ್ಲ ಅಂದ್ರೆ ಭಾರಿ ಮಹತ್ವದ ಉಪನ್ಯಾಸ ಅಂತ ಏನಿರುವುದಿಲ್ಲ. ಮುಗಿದ ಮೇಲೂ ಮೊದ್ಲು ಹೇಗೆ ಇರುತ್ತೋ ಹಾಗೆ ಇರುತ್ತೆ. ಆದ್ರೆ ಒಂದು ಕ್ರೇಜ್ ಇದೆ ಜನರಿಗೆ, ಅವ್ರು ಮಾತಾಡಿದ್ರೆ ಬಹಳ ವಿಷಯ ಮಾತಾಡ್ತಾರೆ ಅಂತ. ಹಾಗಾಗಿ ಅಲ್ಲಿ ಮಹತ್ವದ ಉಪನ್ಯಾಸವನ್ನು ನಡೆಸಿಕೊಟ್ಟಂತಹ ಡಾಕ್ಟರ್ ಕಾಶಿ ಅವರಿಗೆ 106 ಕೃತಜ್ಞತೆಗಳು ಅಂತ ಹೇಳಬೇಕಾದ ಅನಿವಾರ್ಯತೆ ಬರುತ್ತೆ, ಇಷ್ಟ ಇಲ್ಲದೆ ಇದ್ವಿ. ಹಾಗೆ ಮಹೇಶ್ವರಿ, ಈಶ್ವರಿ ಒಬ್ಳಿದ್ದಾಳೆ, ಅವಳನ್ನೂ ಮೀರಿದಂಥವಳು ಗೌರಿ ದೇಹಾತ್ ಸಮುದ್ಭೂತ ಅನ್ನುವಂತಹ ಮಹೇಶ್ವರಿ, ಅದು ಸ್ವತಃ ನಾರಾಯಣಿ. ಪ್ರಕೃಷ್ಟವಾದ ಕೃತಿ ಉಳ್ಳವಳು, ಪ್ರಕೃತಿಸ್ತ್ವಂ ಸರ್ವಸ್ಯ, ಎಲ್ಲ ಕೃತಿಗಳನ್ನು ಕೂಡ ಚೆನ್ನಾಗಿ ಮಾಡುವವಳು. ದೇವರ ಕಾರ್ಯಭಾರಗಳಲ್ಲಿ ಬಹಳ ಪ್ರಧಾನವಾದ ಹೆಜ್ಜೆಯನ್ನಿಟ್ಟವಳು ಅವಳು. ಹಾಗಾಗಿ ಪ್ರಕೃಷ್ಟ ಕೃತಿ. ತುಂಬಾ ಅರ್ಥಗಳನ್ನು ಉಪನಿಷತ್ ಹೇಳುತ್ತೆ ಪ್ರಕೃತಿ ಅನ್ನುವ ಶಬ್ದಕ್ಕೆ. ಪ್ರ ಅನ್ನುವ ಶಬ್ದ ಪ್ರ ರೂಪನಾದ ಪರಮಾತ್ಮನಿಗೋಸ್ಕರ ಮಾಡಿದ ಕೃತಿ. ಇನ್ನು ಪ್ರಕೃತಿ ಅಂದ್ರೆ ಸ್ವಭಾವ, ಪ್ರಕೃತಿ ಅಂದ್ರೆ ಜೀವ, ಪ್ರಕೃತಿ ಅಂತಂದ್ರೆ ಸಂಸ್ಕಾರ, ಪ್ರಕೃತಿ ಅಂತಂದ್ರೆ ಆಶಯ, ಪ್ರಕೃತಿ ಅಂತಂದ್ರೆ ಸತ್ವರಜಸ್ ತಮಸ್ಸು ಗುಣಗಳ ಗುಂಪು, ಪ್ರಕೃತಿ ಅಂದ್ರೆ ಸ್ವತಃ ಲಕ್ಷ್ಮಿ, ಪ್ರಕೃತಿ ಅಂದ್ರೆ ಜಡ ಪ್ರಕೃತಿ, ಪ್ರಕೃತಿ ಅಂದ್ರೆ ಮೂಲ ಪ್ರಕೃತಿ, ಎಷ್ಟು ಬೇಕಾದ್ರೂ ಅರ್ಥ. ಪ್ರಕೃತಿ ಅಂದ್ರೆ ಸ್ವತಃ ಹರಿ. ಪ್ರಕೃತಿ ಸ್ವಾಮ್ ನಿಯೋಕ್ಷತಿ ಅಂತಂದ್ರೆ ಅಲ್ಲಿ ಭಗವಂತನೇ ತ್ವಾಂ ನಿಯೋಕ್ಷತಿ ಅಂತ ಅರ್ಥ, ಅಥವಾ ನಿನ್ನ ಸ್ವಭಾವ. ಸಂಸ್ಕಾರದಿಂದ ಕೂಡಿದ ಸ್ವಭಾವದಿಂದ ಕೂಡಿದಂತಹ ನಿನ್ನನ್ನು ಸಂಸ್ಕಾರ ಸ್ವಭಾವಗಳನ್ನು ನಿಯಂತ್ರಿಸುವಂತಹ ಪ್ರಕೃತಿ ರೂಪನಾದ ಹರಿ ನಿಯಂತ್ರಿಸುತ್ತಾನೆ ಅಂತ ಹೇಳಿದ್ದು. ಗುಣತ್ರಯ ವಿಭಾವಿನಿ, 3 ಗುಣಗಳನ್ನು ವಿವಿಧ ರೀತಿಯಿಂದ ಭಾವನ, ಸೃಷ್ಟಿ ಸ್ಥಿತಿಷ್ಠ ಸಂಹಾರ ಭಾವನೆ ತೆಬಿದೀಯತೆ. ಭೂತ ಭಾವನ ಅಂತಂದಾಗ ಭೂತಗಳನ್ನ ಭಾವನ ಮಾಡುವುದು ಅಂದ್ರೆ ಅದನ್ನು ಸೃಷ್ಟಿ ಮಾಡುದು, ಸ್ಥಿತಿ ಮಾಡುದು, ಲಯ ಮಾಡುದು ಎಲ್ಲವೂ ಕೂಡ ಇಲ್ಲಿ ಇವಳು ಭಗವಂತನ ಜೊತೆಯಾಗಿ ನಿಂತು ಮಾಡುತ್ತಾಳೆ. ಆದ್ರಿಂದಾಗಿ ಭಾವಿನಿ, ಗುಣತ್ರಯ ವಿಭಾವಿನಿ. ಸತ್ವರಜಸ್ತಮಸ್ಸು ಅನ್ನುವ ಗುಣಗಳ ಕಾರ್ಯಭಾರವೆನಿಸಿದ ಸೃಷ್ಟಿ ಸ್ಥಿತಿ ಲಯಗಳನ್ನ ನಿರಂತರ ನಡೆಸುವವಳು, ವಿವಿಧ ರೀತಿಯಿಂದ ಮಾಡುವವಳು, ವಿವಿಧ ಸೃಷ್ಟಿಯಲ್ಲೂ ಮಾಡುವವಳು. ಚತುರ್ಮುಖನಿಗೆ ಒಂದು ಸೃಷ್ಟಿಯಲ್ಲಿ ಮಾತ್ರ ಸೃಷ್ಟಿ, ಮತ್ ಲಯ ಇಲ್ಲ ಅವನ ಕೆಲಸ. ರುದ್ರದೇವನಿಗೆ ಒಂದು ಪ್ರಕೃತಿಯಲ್ಲಿ ಮಾತ್ರ, ಒಂದು ಸೃಷ್ಟಿಯ ವ್ಯವಸ್ಥೆಯಲ್ಲಿ ಮಾತ್ರ ಪ್ರಳಯ, ಮತ್ತೊಂದು ಪ್ರಳಯಕ್ಕಾಗುವಾಗ ಅವನೇ ಪ್ರಳಯ ಆಗಿ ಹೋಗಿರ್ತಾನೆ, ಅದರಿಂದ ನೆಕ್ಸ್ಟ್ ಇನ್ನೊಬ್ಬ ಬರ್ತಾನೆ. ಹಾಗೆ ಇಲ್ಲಿ ಇವಳು ಹಾಗಲ್ಲ, ವಿವಿಧ ಸೃಷ್ಟಿಗಳಲ್ಲೂ ಭಾವನಾ ಮಾಡುವಳಾದ್ರಿಂದಾಗಿ ಗುಣತ್ರಯ ವಿಭಾವಿನಿ. ಕಾಳರಾತ್ರಿ, ರಾತ್ರಿ ಶಬ್ದವು ಕೂಡ ತುಂಬಾ ಸುಂದರವಾದದ್ದು. ರಾತ್ರಿ ಸೂಕ್ತದಿಂದ ಪ್ರತಿಪಾದ್ಯಳಾದಂತಹ ಭಗವಂತನ ಸ್ತ್ರೀ ರೂಪದ ಜೊತೆಗೆ ಇವಳು ಇರ್ತಾಳಾದ್ರಿಂದಾಗಿ ಇವಳು ಮಹಾರಾತ್ರಿ. ಕಾಲರಾತ್ರಿ, ಮಹಾರಾತ್ರಿ, ಮೋಹರಾತ್ರಿಷ್ಟ ದಾರುಣ. ಇದು ಮಹಾರಾತ್ರಿಯೂ ಹೌದು, ಮೋಹರಾತ್ರಿಯೂ ಹೌದು, ಕಾಳರಾತ್ರಿಯೂ ಹೌದು. 3 ರೀತಿಯ ರಾತ್ರಿ. ಅದು ಕಾಲ ಅಲ್ಲ, ಕಾಳ. ಕಾಳರಾತ್ರಿ ಅಜ್ಞಾನದ ದೋಷವನ್ನೆಲ್ಲ ರಾತಿ ಕೊಡ್ತಾಳೆ. ಆಮೇಲೆ ರೀಯತೆ, ರಿಂಕ್ಷಯೆ, ನಾಶಯತಿ ಚ. ಕೊಡುವವಳು ಅವಳೆ, ನಾಶ ಮಾಡುವವಳು ಅವಳೆ. ಕಾಳರಾತ್ರಿ. ಮಹಾರಾತ್ರಿ, ದೊಡ್ಡದಾದ ಸಂಪತ್ತನ್ನು ಕೊಡುವವಳು ಅವಳೆ, ದೊಡ್ಡ ಸಂಪತ್ತನ್ನ ಕೊನೆಗೆ ನಾಶ ಮಾಡುವವಳು ಅವಳೆ. ಮಹಾರಾತ್ರಿ, ಮಹತ್ವಯುತವಾದ ಸಂಪತ್ತನ್ನ ರಾತ್ರಿ, ಕೊನೆಗೆ ರೀಯತೆ. ಮೋಹರಾತ್ರಿ, ಅದು ಹಾಗೆ, ಮೋಹನ ಕೊಡುವವಳು ಅವಳೆ, ಮೋಹನ ಬಿಡಿಸುವವಳು ಅವಳೆ. ದಾರುಣ, ಅದು ಎಂಥದ್ದು ಅಂತಂದ್ರೆ ರಾತ್ರಿ ದಾರುಣವಾದದ್ದು, ಎಲ್ಲರನ್ನೂ ಸೀಳುವಂಥದ್ದು, ಎಲ್ಲರನ್ನೂ ಕೂಡ ಸಜ್ಜನರ ಸಂಸಾರದ ವ್ಯವಸ್ಥೆಯನ್ನು ಸೀಳಿ ಹಾಕಿ ಬಿಡಿಸುತ್ತೆ. ದುಷ್ಟರನ್ನ ಅವರದ್ದೇ ಶಕ್ತಿ ಸಾಮರ್ಥ್ಯಗಳನ್ನು ಸೀಳಿ ಮತ್ತೆ ಸಂಸಾರದಲ್ಲಿ ಬೀಳುವಂತೆ ಮಾಡುತ್ತೆ. ತ್ವಂ ಶ್ರೀಹಿ ತ್ವಮೀಶ್ವರಿ ತ್ವಂ ಹ್ರೀಹಿ ತ್ವಂ ಬುದ್ಧಿರ್ಬೋಧ ಲಕ್ಷಣ ಲಜ್ಜಾ ಪುಷ್ಟಿ ತಥಾ ತುಷ್ಟಿ ತ್ವಂ ಶಾಂತಿ ಕ್ಷಾಂತಿರೇವಚ. ಈ ಶಬ್ದಗಳನ್ನು ಮತ್ತೆ ಮತ್ತೆ ಮುಂದೆ ಬರುತ್ತೆ. ಆದ್ರೂ ಪ್ರಸಂಗವತಾತು. ಶ್ರೀಹಿ ಅಂದ್ರೆ
ಶ್ರ ಅಂದ್ರೆ ಶರೀರ, ಈ ಅಂದ್ರೆ ಈಯುವುದು, ಕೊಡುವುದು ಅನ್ನುವ ಅರ್ಥದಲ್ಲಿ. ಇನ್ನೊಂದು ಶ್ರ ಅಂತಂದ್ರೆ ಆಶ್ರಯ ಅಂತ ಅರ್ಥ. ಆಶ್ರಯವನ್ನ ಹೊಂದಿದವಳು ಅಂತ ಒಂದರ್ಥ. ಅದು ಈ ಅನ್ನೋದು ಅವಳ ಹೆಸರು. ತಾಂ ಪದ್ಮಿನೀಂ ಶರಣಂ ಪ್ರಪದ್ಯೆ ಅಲಕ್ಷ್ಮೀರ್ಮೇ ನಕ್ಷತಾಂ ತ್ವಾಂ ಋಣೇ ಅಂತ ಈ ಅನ್ನೋದು ಅವಳ ಹೆಸರು. ಈ ಅಂದ್ರೆ ಅದೇ ಒಂದು ಕೊಡುವವಳು ಅಂತ ಅರ್ಥ. ಇಷು ಇಚ್ಛಾಯಾಮ್ ಅಂತಂದ್ರೆ ಅದು ಆಗುತ್ತೆ. ಇಣುಗತವು ನಿರಂತರ ಗತ್ಯರ್ಥ, ಅವಗತಿ, ಜ್ಞಾನ ಕೊಡುವವಳು, ಎಲ್ಲ ನೂರಾರು ಅರ್ಥದಲ್ಲಿ ಅವಳಿಗೆ ಈ ಶಬ್ದ ಇದೆ. ಈ ಅನ್ನೋದು, ಇ ಅನ್ನೋದು ಕಾಮ, ಅ ಅನ್ನೋದು ಪರಮಾತ್ಮ, ಆ ಅನ್ನೋದು ವೇದವ್ಯಾಸ, ಇ ಅನ್ನೋದು ಕಾಮ, ಉ ಅನ್ನೋದು ರುಗ್ರ. ಹಾಗೆ ಒಂದೊಂದು ಹೆಸರು ಒಬ್ಬೊಬ್ಬರಿಗಿದೆ. ಹೀಗೆ ಅಕ್ಷರದಿಂದಲೇ ಎಲ್ಲ ದೇವತೆಗಳ ಹೆಸರನ್ನು ಗುರುತಿಸುವುದನ್ನು ಕೂಡ ಉಪನಿಷತ್ತು ಹೇಳುತ್ತೆ, ಅಥವಾ ಪುರಾಣಗಳಲ್ಲೂ ಅಲ್ಲಲ್ಲಿ ಈ ತರದ ಪ್ರಯೋಗಗಳನ್ನು ಮಾಡುತ್ತೆ. ಶ್ರೀಹಿ ಎಲ್ಲಕ್ಕೂ ಆಶ್ರಯ ಕೊಟ್ಟವಳು. ತಲೆಗೂ ಶ್ರೀಹಿ ಅಂತ ಹೆಸರಿದೆ. ಯಾಕೆಂದ್ರೆ ಕಣ್ಣು, ಮೂಗು, ಬಾಯಿ, ಕಿವಿ, ಚರ್ಮ, ಮಾತು ಇಷ್ಟಕ್ಕೂ ಆಶ್ರಯ ಕೊಟ್ಟದ್ದಿದೆ ತಲೆ. ಹಾಗಾಗಿ ಇದಕ್ಕೆ ಶಿರಹ ಅಂತ ಕರೆಯುವುದು ಅದಕ್ಕೇನೆ, ಶ್ರೀಹಿ ಅಂತ ಕರೆಯುವುದು ಇದಕ್ಕೇನೆ. ಅದು ಬಿಡಿಸಿದ್ರೆ ಶಿರಹ ಆಗುತ್ತೆ, ಬಿಡಿಸಿದ್ರೆ ಶ್ರೀ ಆಗುತ್ತೆ. ನೀನು ತಲೆ ಇದ್ದ ಹಾಗೆ ಇಡೀ ಜಗತ್ತಿಗೆ, ಅಂದ್ರೆ ಪ್ರಧಾನಾಂಗ ಅಂತ, ಉತ್ತಮಾಂಗ ಅಂತ, ಉತ್ತಮ ಪ್ರಧಾನಾಂಗವಾಗಿ ಭಗವಂತನಿಗೆ ಸಹಾಯ ಮಾಡುವಳು. ಈಶ್ವರಿ ಈಶನ ಶೀಲೇಶ್ವರ, ನಿಯಂತ್ರಣ ಮಾಡುವ ಶಕ್ತಿಗಳಲ್ಲಿ, ಒಡೆತನದ ಹಿರಿಮೆಯಲ್ಲಿ ನಿನ್ನದೇ ದೊಡ್ಡ ಕೈ ಇರುವುದು ಎಲ್ಲ ಕಡೆ. ತ್ವಂ ಹ್ರೀಹಿ ಹರತಿ ಸರ್ವಂ. ಹೃ ಈ ಎಲ್ಲ ಪಾಪಗಳನ್ನು ಹರಿಸುವವಳು, ಪಾಪವನ್ನ ದೂರೀಕರಿಸುವವಳು, ಸಂಪತ್ತನ್ನು ಹರಿಸುವವಳು, ಸಂಪತ್ತನ್ನು ಅವನೆಡೆಗೆ ಬರುವಂತೆ ಭರಿಸುವವಳು. ಹಾಗಾಗಿ ಹ್ರೀಹಿ ಆಹರತಿ, ಬೇಕಾದಾಗ ಸಂಹರತಿ, ಬೇಡವಾದಾಗ ಪ್ರಹರತಿ, ಬೇಕಾದಾಗ ವಿಹರತಿ, ಇನ್ನೂ ಸಂತೋಷ ಆದಾಗ ಆಹರತಿ, ಎಲ್ಲವನ್ನೂ ತಂದು ಕೊಡ್ತಾಳೆ ಆಹಾರವಾಗಿ ಹೊಟ್ಟೆಗೆ. ಹೀಗೆ ತ್ವಂ ಹ್ರೀಹಿ, ನೀನು ಹ್ರೀ ಶಬ್ದದಿಂದ ವಾಚ್ಯಳಾಗಿದ್ದಿ. ಬುದ್ಧಿ, ನೀನು ಬುದ್ಧಿಯಾಗಿದ್ದಿ. ತ್ವಂ ಹ್ರೀಹಿ ಬುದ್ಧಿ ಬೋಧ ಲಕ್ಷಣ. ಬೋಧ ಅಂತಂದ್ರೆ ಜ್ಞಾನ, ಬೋಧವನ್ನ ಕೊಡುವಂಥವಳು ಅಂತ ಅರ್ಥ. ಲಜ್ಜಾ ಪುಷ್ಟಿ. ಲಜ್ಜಾ ಅಂದ್ರೆ ನಾಚಿಕೆ ಅಂತ ಅರ್ಥ. ಅಂದ್ರೆ ಅವಳೇನ್ ನಾಚಿಕೆ ಪಡುದು? ಅದರಲ್ಲಿ ಎರಡು ತರದ ನಾಚಿಕೆ ಇದೆ. ಒಂದು ಲಕ್ಷಣದಿಂದ ನಾಚಿಕೆ, ಎರಡನೇದು ತಪ್ಪು ಕೆಲಸ ಮಾಡದಂತೆ ಮನಸ್ಸಿನಲ್ಲಿ ಒಂದು ಹಿಂಜರಿಕೆ ಬರುತ್ತಲ್ವಾ, ಅದನ್ನು ಕೂಡ ನಾಚಿಕೆ ಅಂತ ಕರೀತಾರೆ. ಹಾಗಾಗಿ ತ್ವಂ ಲಜ್ಜಾ ತುಷ್ಟಿ. ತುಷ್ಟಿ ಶಾಂತಿರೇವಚ. ಲಜ್ಜಾ ಪುಷ್ಟಿ ತಥಾ ತುಷ್ಟಿ ತ್ವಂ ಶಾಂತಿ ಕ್ಷಾಂತಿರೇವಚ. ಲಜ್ಜಾ ಅಂದ್ರೆ ನಾಚಿಕೆ, ಪುಷ್ಟಿ ಅಂದ್ರೆ ಪೋಷಣ ಶಕ್ತಿ, ಪುಷ್ಟಿ ಅಂದ್ರೆ ತುಂಬಿಸುವಂತದ್ದು ಅಂತ, ಪೂರ್ಣ ಮಾಡುವಂಥದ್ದು. ಪುಷಪುಷ್ಟೌ ಅಂತ ಧಾತುವಿನಿಂದ ಬಂದ ಶಬ್ದ. ತಥಾ ಅಷ್ಟೇ ತುಷ್ಟಿ, ಇದು ಬಹಳ ಮುಖ್ಯ. ನಮಗೆ ತೃಪ್ತಿ ಆಗ್ಬೇಕು, ಸಮಾಧಾನ ಆಗ್ಬೇಕು, ಸಾಕು ಅಂತ ಅನಿಸ್ಬೇಕು ಅನ್ನೋದು ಕೂಡ ಅವಳೇ ಒಂದು ಉದ್ಬೋಧಗೊಳಿಸುವಂತಹ ಗುಣ. ನಮಗದು ಬಾರದೇ ಇದ್ರೆ ಎಷ್ಟು ಬಂದ್ರೂ ಕೂಡ ಒಂಥರ ಹಾಹಾಕಾರ, ಅತೃಪ್ತ ಜೀವ. ಸಾಕು ಅಂತ ಅನ್ಸುದೇ ಇಲ್ಲ. ಅದು ತುಷ್ಟಿ ಕೊಡ್ಬೇಕಾದವಳು. 80 ಲಕ್ಷ ದುಡಿತಾನಂತ ಅವನಿಗೆ ಪೋಸ್ಟ್ ಮಾಡಿದ್ದ, ವರ್ಷಕ್ಕೆ 80 ಲಕ್ಷ ಅವ್ನು ದುಡ್ಡು ಸಾಲಲ್ಲ ಅಂತ ಹೇಳ್ತಾರೆ. ಹೌದೌದು. ಅದು 80 ಲಕ್ಷ ದುಡ್ದು ಅದಕ್ಕೆ 64 ಲಕ್ಷ ಏನೋ 3.5 ಕೋಟಿ ಮನೆ. ನನಗೇನ್ ಮಾಡುದು ಗೊತ್ತಾಗ್ತಾ ಇಲ್ಲ. ಯಾರಾದ್ರೂ ದಯವಿಟ್ಟು ನನಗೆ ಇನ್ನೂ ಇದನ್ನ ಡಬಲ್ ಮಾಡ್ಬೇಕು, ನಂಗೇನಾದ್ರೂ ದಾರಿ ಹೇಳಿ ಅಂತ ಹೇಳ್ತಿದ್ದ. ಅಂದ್ರೆ ದುಡಿಮೆಯಿಂದ ಯಾವುದನ್ನು ತೃಪ್ತಿಯನ್ನು ಅಳಿಲಿಕ್ಕೆ ಆಗುದೇ ಇಲ್ಲ. ನಾವು ಅನ್ಕೊಳ್ಳೋದು ಅವ್ರಿಗೆ ದೊಡ್ಡ ಮನೆ ಇದೆ, ಸುಖವಾಗಿದ್ದಾರೆ, ಇವ್ರು ಚಿಕ್ಕ ಮನೆ ಕಷ್ಟದಲ್ಲಿದ್ದಾರೆ. ನಿಜ ನೋಡ್ಬೇಕು ಅಂದ್ರೆ ಚಿಕ್ಕ ಮನೆಯಲ್ಲಿ ತುಂಬಾ ಸುಖಿಯಾಗಿರ್ತಾನೆ. ಅವನಿಗೆ ಟ್ಯಾಕ್ಸ್ ಕಟ್ಟುವ ಯೋಚನೆ ಇಲ್ಲ, ಮನೆ ತೀರುವೆ ಸುಂಕ ಕಟ್ಟುವ ಭಯ ಇಲ್ಲ,
ಯಾರಾದ್ರೂ ಅವನ ಮೇಲೆ ಕಣ್ಣು ಹಾಕ್ತಾರೆ, ಎಷ್ಟು ಸಣ್ಣದು, ಒಂದ್ ಯಾರು ತಲೆನೇ ಹಾಕಲ್ಲ. ಇದಕ್ಕೊಂದು ಎಷ್ಟು ಜನ ಕೈ ಹಾಕ್ತಾರೆ ಅಂದ್ರೆ ಎಲ್ಲಾ ರೀತಿಯಿಂದಲೂ ಅವನನ್ನ ಆ ಜಾಗದಿಂದ ಓಡಿಸ್ಲಿಕ್ಕೆ ಅವನನ್ನ ಪ್ರಯತ್ನ ಪಡ್ತಿರ್ತಾರೆ, ಸ್ವಲ್ಪ ದುರ್ಬಲ ಅಂತ ಗೊತ್ತಾದಾಗ. ಹಾಗಾಗಿ ನಾವೇನ್ ಅನ್ಕೊಳ್ಳೋದು, ಹೊರಗಿನ ಸಂಪತ್ತಿನ ಪ್ರಮಾಣದ ಮೇಲೆ ಅವನ ಸುಖ ದುಃಖಗಳನ್ನ ಅಳಿಲಿಕ್ಕೆ ಹೋಗ್ತೇವೆ. ಆದ್ರೆ ಸುಖ ಕೊಡೋಳು ಒಳಗಿಂದ ಅವಳು, ತುಷ್ಟಿ ಕೊಡೋಳು ಅವಳು. ಅವಳ ಅನುಗ್ರಹ ಇದ್ರೆ ನೀವು ಎಂಥ ಕಷ್ಟದ ಸ್ಥಿತಿಯಲ್ಲಿದ್ರು ನೀವು ಟೆನ್ಷನ್ ಮಾಡ್ಕೊಳ್ಳದೆ ಆರಾಮಾಗಿರ್ತೀರಿ. ಬೇರೆಯವ್ರಿಗೆ ನೋಡುವಾಗ ನಿಮ್ಗಿರುವ ಟೆನ್ಷನ್ ನೋಡಿದ್ರೆ ಏನ್ ಕಷ್ಟ ಪಡ್ತಾರೆ. ಈಗ ದೇವರನ್ನೇ ನಾವು ಸರಿಯಾಗಿ ಒಂದು ಎಲ್ಲಾ ಕಾರ್ಯಭಾರ ಮಾಡುತ್ತಾನೆಂದಾಗ ನಮ್ಮ ವ್ಯವಸ್ಥೆಯನ್ನು ನೋಡ್ಕೊಂಡು ದೇವರನ್ನು ನೋಡಿದ್ರೆ ಏನು ಕಷ್ಟ ಪಡಬೇಕು ದೇವರು ಅಂತ ಅನಿಸ್ಬಿಡುತ್ತೆ. ಆದ್ರೆ ತುಷ್ಟಿ ಅನ್ನೋ ಗುಣವೇ ಅವನಾದದ್ರಿಂದ ಅವ್ನ್ ಟೆನ್ಷನ್ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಗೆ ಟೆನ್ಷನ್ ಇಲ್ಲದಂತೆ ಮಾಡುವವನಿಗೆ ಟೆನ್ಷನ್ ಆದ್ರೆ ನಮ್ ಟೆನ್ಷನ್ ತೆಗೆಯುವುದು ಹೇಗೆ ಅವನು? ಹಾಗೆ ಅವಳು ಕೂಡ ನಮಗೆ ಒಳಗಿನಿಂದ ತೃಪ್ತಿ ಕೊಡ್ಬೇಕು, ನೆಮ್ಮದಿ ಕೊಡ್ಬೇಕು, ಧೈರ್ಯ ಕೊಡ್ಬೇಕು, ಸುಖ ಕೊಡ್ಬೇಕು, ಆಸಕ್ತಿ ಕೊಡ್ಬೇಕು, ಒಂದು ಸಮಾಧಾನ ಕೊಡ್ಬೇಕು ಅಂದ್ರೆ ಅವಳೇ ಒಂದೊಂದು ರೂಪದಿಂದ ನಿಲ್ಲಬೇಕು ಅನ್ನೋದನ್ನ ಈ ಸ್ತೋತ್ರ ಹೇಳುತ್ತೆ. ಆದ್ರಿಂದ ನಾವು ಪ್ರಾಣಿಗಳಿಗೆ ಸುಖ ಏನು ಕಷ್ಟ ಇಲ್ಲ, ಅಥವಾ ಶ್ರೀಮಂತರಿಗೆ ಸುಖ, ಅಥವಾ ಈ ಜಾತಿಯವರಿಗೆ ಸುಖ, ಈ ವರ್ಣದವರಿಗೆ ಸುಖ, ಈ ವರ್ಗದವರಿಗೆ ಸುಖ, ಈ ಲಿಂಗದವರಿಗೆ ಸುಖ, ಈ ಭಾಷೆಯವರಿಗೆ ಸುಖ, ಈ ದೇಶದವರಿಗೆ ಸುಖ. ಎಷ್ಟೋ ದೇಶಗಳಿಗೆಲ್ಲ ಹೆಸರಿದೆ, ತುಂಬಾ ತೃಪ್ತಿಯ ದೇಶಗಳು ಅಂತ. ಫಿನ್ಲ್ಯಾಂಡ್, ನೆದರ್ಲ್ಯಾಂಡು, ಫಿನ್ಲ್ಯಾಂಡು, ಆಮೇಲೆ ನೇಪಾಳ, ಇದೆಲ್ಲ ತುಂಬಾ ಇದೆ. ಅದ್ ಯಾಕಿದೆ ಅಂತ ನೀವು ಯೋಚನೆ ಮಾಡ್ಬೇಕು. ಯಾಕಂದ್ರೆ ಅವರು ಸಂಪತ್ತಿನಿಂದ ದೊಡ್ಡವರು ಅಲ್ವೇ ಅಲ್ಲ. ಅವರಿಗಿಂತ 5 ಟ್ರಿಲಿಯನ್ ಗಟ್ಲೆ ದುಡ್ಡು ಮಾಡುವಂತಹ ವ್ಯವಸ್ಥಾಪಕರು ನಮ್ಮಲ್ಲಿದ್ದಾರೆ. ಆದ್ರೆ ದೇಶದ ತೃಪ್ತಿಯ ಕಂಟೆಂಟಿನ ರೇಷಿಯೋ ನೋಡಿದ್ರೆ ಎಲ್ಲೋ ಇದೆ. ಯಾಕಿದೆ ಅಂದ್ರೆ ಇದು ಒಂದ್ ಕಾಲದಲ್ಲಿ ಇರ್ಲಿಲ್ಲ ಹೀಗೆ. ನಮ್ಗೆ ಸ್ವಾತಂತ್ರ್ಯ ಬರುವ ಪೂರ್ವದಲ್ಲಿ ನಮ್ಗೆ ತೃಪ್ತಿ ಅತ್ಯಂತ ಹೆಚ್ಚಿತ್ತು. ಇವತ್ತು ಹಾಹಾಕಾರ, ಇವತ್ತು ವ್ಯಥೆ ಅನ್ನೋದು ನಮ್ಮನ್ನ ಕಾಡ್ತಾ ಇದೆ. ಹಾಗಾಗಿ ತೃಪ್ತಿ ಅನ್ನೋದು ಹೊರಗಿನ ಸಂಪತ್ತಿನಿಂದ ಇಲ್ಲ. ಅಸ್ತು ಆಮ್ ಆಮ್ ಏವಂ ವಾ ಅಸ್ತು 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 ಪುನರ್ಮಿಲಾಮ. ಕುತ್ರ ವಾಸಃ? ಕಾಣಿಯೂರು ಮಠೆ. ಭಗಿನೀಂ ಕಥಯಾಮಿ. ಸಮನಾ ಭಗಿನಿ ಆಗತಿವತಿ ಇದಾನಿಂ ಗೃಹಂ ಗತವತಿ. ಅಸ್ತು. ಗೀತೆ ಕೊಟ್ಟ ದೇಶದಲ್ಲಿ ತುಂಬಾ ಬೇಜಾರಂದ್ರೆ ಅದು ಕೇಳಿ ಬೇಜಾರ ಅಲ್ವಾ? ಅದನ್ನ ಕೇಳೋರೇ ಇಲ್ಲ ಈಗ. ದುರವಸ್ಥೆ ಅಂದ್ರೆ ನಾವೇನ್ ಅನ್ಕೊಂಡಿದ್ವಿ, ಸ್ವಾತಂತ್ರ್ಯ ಬಂದ್ಮೇಲೆ ನಮ್ಗೆ ತುಂಬಾ ಜಾಸ್ತಿ ಅವಕಾಶಗಳು ಸಿಕ್ಕಿತು, ಅಥವಾ ಇಲ್ಲ ಸಿಕ್ಕಿದೆ ಅನ್ನೋದು ಸತ್ಯವೇ. ಎಷ್ಟೋ ವಿಷಯದಲ್ಲಿ ಹೊಸತನ ಅನ್ನೋದು ನಾವು ಅನುಭವಿಸ್ತಾ ಇದ್ದೇವೆ ಅನ್ನೋದು ಸತ್ಯವೇ. ಆದ್ರೆ ಸಾಕು ಅನ್ನೋದು ಬರ್ಲಿಲ್ಲ. ಹೊಸ್ತು ಸಿಕ್ತು ಅನ್ನೋದು ಸತ್ಯ. ಆ ಸಿಕ್ಕಿದ ಮೇಲೆ ಏನಾಯ್ತು ಅಂದ್ರೆ ಸಿಕ್ಕಿದಕ್ ತೃಪ್ತಿ ಪಡ್ಲಿಲ್ಲ, ಇನ್ನಷ್ಟು ಸಿಗಬೇಕು ಅನ್ನೋದ್ರ ಕಡೆಗೆ ಹಾದು ಹೋಯ್ತು. ಹೊಸ ಫೆಸಿಲಿಟಿ ಸಿಕ್ತು ಅನ್ನೋದು ಸತ್ಯ. ಯಾಕಂದ್ರೆ ನಾವು ಇದ್ದಕ್ಕಿದ್ದ ಹಾಗೆ ಆಧುನಿಕತೆಯನ್ನ ನಿರ್ಲಕ್ಷ್ಯ ಮಾಡುವ ಹಾಗಿಲ್ಲ, ಅಥವಾ ಅದನ್ನ ಟೀಸ್ ಮಾಡುದು ಅಲ್ಲ, ಅಥವಾ ಅದರ ಬಗ್ಗೆ ನಮಗೆ ಅಗೌರವನೂ ಅಲ್ಲ. ಅದು ಇದೆ ಅನ್ನೋದು ಸತ್ಯ. ಆದ್ರೆ ಅದರ ಜೊತೆಗೆ ಒಂದು ನಮ್ಮಲ್ಲಿದ್ದ ತೃಪ್ತಿ ಅನ್ನುವ ಭಾವ ಸತ್ತೋಯ್ತು. ಆದ್ರಿಂದಾಗಿ ಇವತ್ತಿಗೂ ನಾವು ಬೇರೆ ದೇಶಗಳನ್ನೆಲ್ಲ ಹೋಲಿಸ್ಕೊಂಡು ನೋಡುದೇನು, ಅದರ ಜೊತೆಗೆ ಅಯ್ಯೋ ನಮ್ಗೆ ಅವ್ರ ಪ್ರಕಾರ ಆಗ್ಬೇಕಿತ್ತು, ಅಷ್ಟು ಇನ್ನು ಸೆಕೆಂಡ್ ಸ್ಟೇಜಿಗೆ ಬರ್ಬೇಕು, ಫಸ್ಟ್ ಸ್ಟೇಜಿಗೆ ಬರ್ಬೇಕು. ಅದು ರೋಗನು ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜಿಗೆ ಬಂದಿಲ್ಲತ್ತಷ್ಟೇ. ಅಂದ್ರೆ ಉಪಾಸನೆಯ ಮುಖಗಳೆಲ್ಲ ಕಮ್ಮಿ ಆಗ್ತಾ ಹೋದ ಹಾಗೆ, ಮತ್ತು ಜೀವನದ ಅರ್ಥ ಏನು, ಅಗತ್ಯ ಯಾವುದು, ಆಸೆ ಯಾವುದು ಅಂತ ಗೊತ್ತಿಲ್ಲ ನಮ್ಗೆ. ನಾವು ಆಸೆ ಮತ್ತು ಅಗತ್ಯ ಎರಡನ್ನು ಒಂದೇ ಲೆವೆಲ್ ನಲ್ಲಿ ಇಟ್ಟು ನೋಡ್ತಾ ಇದ್ದೇವೆ. ಆಸೆ ಬೇರೆ, ಅಗತ್ಯ ಬೇರೆ. ಆಸೆ ನಮ್ಗ ಅಗತ್ಯ ಇಲ್ಲದ್ರ ಬಗ್ಗೆನೂ ಆಗ್ಬೋದು. ಅಗತ್ಯ ಅನ್ನೋದು ಮಾತ್ರ ಅದು ಅನಿವಾರ್ಯವಾದದ್ದು. ಈ ಎರಡರ ಗೆರೆ ತಪ್ಪಿ ಹೋದಾಗ ನಮ್ಗೆ ಅತೃಪ್ತಿ, ನೆಮ್ಮದಿ ಕೆಡುವುದು, ಬೇಸರ ಆಗುದು, ಒಬ್ಬರ ಮೇಲೆ ಬೇಜಾರಾಗುದು, ತುಲನೆ ಮಾಡ್ಕೊಂಡು ಹೋಗಿ ಅವರಿಗಿಂತ ನಾವು ಚಿಕ್ಕವರು ಅಂತನೋ, ಅಥವಾ ಅವರಿಗಿಂತ ನಾನು ಹೆಚ್ಚು ಬೆಳಿಬೇಕು ಅಂತನೋ, ಅವ್ರ ಮೇಲೆ ದ್ವೇಷ ಅಥವಾ ಅವ್ರ ಮೇಲೆ ಅಸೂಯೆ, ಅವರ ಮೇಲಿನ ಇನ್ಯಾವುದೋ ಒಂದು ಅವರ ಬೆಳವಣಿಗೆಯನ್ನು ಸಹಿಸದೇ ಇರುವುದು ಇತ್ಯಾದಿಗಳೆಲ್ಲ ಅಸಹನೆಗೆ ಕಾರಣ ನಮ್ಗೆ ನಮ್ಮ ಬಗ್ಗೆ ತೃಪ್ತಿ ಇಲ್ಲದೆ ಇರುವುದು. ಅದನ್ನು ಕೊಡಬೇಕಾದವಳು ತುಷ್ಟಿ ರೂಪದಲ್ಲಿ, ಜೊತೆಗೆ ಶಾಂತಿ ಮತ್ತು ಕ್ಷಾಂತಿ. ಕ್ಷಾಂತಿ ಅನ್ನೋದು ಸಹನೆ, ಕ್ಷಮು ಸಹನೆ ಅಂತ ಧಾತು. ನನಗೆ ಒಪ್ಕೊಳ್ಬೇಕು ಅನ್ನೋದು ಯಾವಾಗ ಬರುತ್ತೋ ಆವಾಗ ಅದರ ಬಗ್ಗೆ ಅತಿಯಾದ ನಿರೀಕ್ಷೆ, ಅತಿಯಾದ ಆಸಕ್ತಿ ಹುಟ್ಟಿ ಅದಾಗದೇ ಇದ್ದಾಗ ವ್ಯಥೆ ಆಗುದಿಲ್ಲ.
ಕ್ಷಾಂತಿ ಅಂತಂದ್ರೆ ಅದು ಹೇಗಿದೆಯೋ ಹಾಗೆ ಅದನ್ನ ಒಪ್ಕೊಳ್ಳುದು, ಅಥವಾ ಸದ್ಯಕ್ಕಂತೂ ಅದನ್ನ ಔಡುಗಚ್ಚಿ ಸಹಿಸುವುದು. ಮುಂದೆ ಅದು ಏನು ಅಂತ ಗೊತ್ತಿಲ್ಲ. ಈಗಂತೂ ನಾವು ಅದನ್ನ ಬೇಡ ಹೇಳಿದ್ರು ಮಳೆ ಜೋರು ಬರ್ತಾ ಇದೆ, ಎಷ್ಟತ್ರ ಏನು ಉಪಯೋಗ? ಒಂದೋ ಕೊಡೆ ಹಿಡ್ಕೊಂಡು ಹೋಗು, ಒಂದೋ ನೆರಳಲ್ಲಿ ನಿಂತ್ಕೊ, ಎಲ್ಲ ಒಂದು ಮರದ ಅಡಿಯಲ್ಲಿ ನಿಂತ್ಕೊ. ಅದು ಮಳೆ ಬಂದು ಮುಗಿದ ಮೇಲೆ ಮಳೆ 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 ಮರದ ಅಡಿಯಲ್ಲೇ ಜಾಸ್ತಿ ಮಳೆ, ಹೊರಗೆ ಬರಬೇಕು ನೀನು ಮತ್ತೆ. ಅದರಿಂದಾಗಿ ಯಾವ್ದು ಅನಿವಾರ್ಯವೋ ಅದು ಹೌದು ಅಂತ ಅಂದುಕೊಂಡು ನಾವು ಒಪ್ಪಿಕೊಂಡು ಬಿಟ್ರೆ ಎಷ್ಟೋ ಕಡೆ ನಮ್ಗೆ ನೆಮ್ಮದಿ ಸಿಗುತ್ತೆ. ನಮ್ಗೆ ಅದು ಅನಿವಾರ್ಯ ಅಂತ ಗೊತ್ತಾಗುದೇ ಕೆಲವೊಮ್ಮೆ ತಪ್ಪಿ ಹೋಗುತ್ತೆ. ಅದರ ಜೊತೆಗೆ ನಾವು ಯಾವ್ದ್ಯಾವ್ದನ್ನು ಅನಿವಾರ್ಯ ಅನ್ಕೊಂಡ್ಬಿಡ್ತೇವೆ. ನಮಗೆ ಹಸಿವಾದಾಗ ತಿನ್ಬೇಕು ಅನ್ನೋದು ಅನಿವಾರ್ಯ ಇರುತ್ತೆ. ಇದೇ ಬ್ರ್ಯಾಂಡ್ ಇದ್ದು ತಿನ್ಬೇಕು, ಇಂಥದ್ದೇ ತಿನ್ಬೇಕು, ಹೀಗೆ ತಿನ್ಬೇಕು, ಇಲ್ಲೇ ತಿನ್ಬೇಕು, ಇದೇ ಪಾತ್ರೆಯಲ್ಲಿ ತಿನ್ಬೇಕು, ಇದೇ ದಿಕ್ಕಲ್ಲಿ ತಿನ್ಬೇಕು ಅಂತ ನಮ್ದೆಲ್ಲ ಕೆಲವೆಲ್ಲ ರಿಸ್ಟ್ರಿಕ್ಷನ್ಸ್ಗಳು ಜಾಸ್ತಿ ಆದ ಹಾಗೆ ಆ ಹೋಟ್ಲಲ್ಲಿ ಅಂಗಡಿ ಸಿಗ್ಲಿಲ್ಲ ಅಂತಂದ್ರೆ ಅವನಿಗೆ ಬೇರೆ ಯಾವ್ದು ಸೆಟ್ ಆಗಲ್ಲ ಅಂತ ಹೇಳಿ ಅವನು ಉಪವಾಸನೆ ಬಿದ್ದಿರ್ಬೇಕಾಗುತ್ತೆ. ಅಂದ್ರೆ ಎಷ್ಟೋ ಸರ್ತಿ ನಮಗೆ ಶುದ್ಧಿಯನ್ನ ಗಮನಿಸ್ಬೇಕು ಬಿಟ್ರೆ ವಸ್ತುಗಳನ್ನ ಪಡೆಯುವ ವಿಷಯದಲ್ಲಿ ಅಥವಾ ಅದರಿಂದ ಆಗುವ ಉಪಯೋಗ ಅಥವಾ ದೀರ್ಘ ಬಾಳಿಕೆ ಇದನ್ನ ಗಮನಿಸ್ಬೇಕು ಹೊರತು ನನ್ನ ಹತ್ರ ಇಂಥದ್ದಿದ್ರೆ ನನ್ನ ಪ್ರತಿಷ್ಠೆ, ಇದಿದ್ರೆ ಇಂಥ ಗಾಡಿ ಇದ್ರೆ ಮಾತ್ರ ನನ್ನನ್ನು, ಇಂಥ ಕುರ್ತಾ ಹಾಕಿದ್ರೆ ಅಥವಾ ಇಂಥ ಬ್ರ್ಯಾಂಡ್ ಇದ್ದು ಬಟ್ಟೆಗಳನ್ನು ಉಟ್ರೆ ಮಾತ್ರ ನನ್ನನ್ನು ಸಮಾಜ ಗೌರವಿಸುತ್ತೆ ಅನ್ನುವ ಭ್ರಮೆಯಲ್ಲಿ ಬಿದ್ದಾಗ ಅದೇ ಬಟ್ಟೆಯನ್ನ ನಾನು ಇದನ್ನ ನೇರ ನೋಡಿದ್ದು, ಒಂದೇ ಸೇಮ್ ಬಟ್ಟೆ ಒಬ್ಬ ಮಾಮೂಲು ಖಾದಿ ಅಂಗಡಿಯಲ್ಲಿ ಮಾರ್ತಿದ್ದ, ಅದೇ ಬ್ರ್ಯಾಂಡ್ ಇದ್ದು ಅದಕ್ಕೊಂದು ಲೇಬಲ್ ಜಾಸ್ತಿ ಹಾಕಿದಾನಷ್ಟೇ. ಅದನ್ನೇ ಈ ದೊಡ್ಡ ಕನ್ನಡಿಯಲ್ಲಿ ಎಸಿಯಲ್ಲಿ ಹಾಕಿದ ಅಂಗಡಿಯಲ್ಲಿ ಅದರ 4-5 ಪಟ್ಟು ಜಾಸ್ತಿ. ಅದೇ ಬಟ್ಟೆ ಅದೇ ಕಡೆಯಿಂದ ಹೊಲಿದು ತಂದಂತಹ ಪದಾರ್ಥ. ಜನರಿಗೆ ಏನು ಅಂದ್ರೆ ಆ ಸ್ಟಿಕ್ಕರ್ ಇದೆ ಅಂತ ಅನ್ನೋದಕ್ಕೋಸ್ಕರ ಇದು ಗ್ರ್ಯಾಂಡು, ಇದು ಪ್ರತಿಷ್ಠೆ, ಇದು ನಮ್ಮ ಅಂದ್ರೆ ಈ ತರ ಎಷ್ಟೋ ನಡೆಯುತ್ತೆ. ಈ ಜನ ಎಲ್ಲ ಕೆಲವೊಂದ್ ಸರ್ತಿ ಅಮೆರಿಕಕ್ಕೆ ಹೋಗಿ ಏನೇನು ತಗೊಂಡ್ಬರ್ತಾರೆ, ನೋಡಿದ್ರೆ ಅದು ಮೇಡ್ ಇನ್ ಇಂಡಿಯಾ ಅಂತ ಇರುತ್ತೆ. ಅದೇ ಪದಾರ್ಥ ಇಲ್ಲಿ ಸಿಗ್ತಾ ಇರುತ್ತೆ. 10 ರೂಪಾಯಿಗೆ ಸಿಗುದನ್ನ ಅಲ್ಲಿ 10,000 ರೂಪಾಯಿಗೆ ತಗೊಂಡ್ಬಂದಿರ್ತಾರೆ. ಅಂದ್ರೆ ಈ ತರ ಕೆಲವೊಂದ್ ಸರ್ತಿ ಮೋಸ ಹೋಗುದು ಇರುತ್ತೆ. ನಮ್ಗೆ ಭ್ರಮೆ ಕೆಲವೆಲ್ಲ. ಕಾಲಿಗೆ ರಕ್ಷಣೆ ಆಗ್ಲಿಕ್ಕೆ ಒಂದ್ ಚಪ್ಲಿ ಬೇಕು, ಅದೇನು ಇಂಥದ್ದೇ ಕಂಪನಿದ್ದಾಗ್ಬೇಕು, ಹೀಗೆ ಆಗ್ಬೇಕು, ಬಾಳಿಕೆ ಬರುವಂತದ್ದಾಗ್ಬೇಕು ಅಂತ ಬಯಸುದು ತಪ್ಪಲ್ಲ. ಆದ್ರೆ ಅದರ ಹಾಕಿಕೊಳ್ಳುವುದರ ವ್ಯಕ್ತಿ, ನೀವು ಹಾಕಿದ್ರೆ ಇದೇ ಚಪ್ಪಲ್ ಹಾಕಬೇಕು ಅಂತ ಅವನು ಯಾವನೊಬ್ಬ ಬಂದು ಮೂರ್ಖ ಹೇಳ್ತಾನೆ. ನೀವು ಹಾಕೊಂಡ್ರೆ ಇದು ನಿಮ್ಮ ಮೇಟ್, ಇದು ನಿಮ್ಮ ಸಹವರ್ತಿ ಅಂತೆಲ್ಲ. ಅವಳು ಕೇವಲ ಗುಣದ ರೂಪದಲ್ಲಿ ಮಾತ್ರ ಅಲ್ಲ, ಆಯುಧಗಳ ರೂಪದಲ್ಲೂ ಇದ್ದಾಳೆ ಅನ್ನೋದನ್ನ ಮುಂದೆ ಹೇಳ್ತಾ ಇದೆ. ಖಡ್ಗಿನಿ, ಶೂಲಿನಿ, ಘೋರ, ಗದಿನಿ, ಚಕ್ರಿಣಿ ತಥಾ ಶಂಖಿನಿ, ಚಕ್ರಿಣಿ, ಬಾಣ, ಭುಷುಂಡಿ, ಪರಿಗಾಯುಧ. ಅದು ಶಂಖಿನಿ, ಚಾಪಿನಿ ಆಗ್ಬೇಕು. ಯಾಕೆ ನೋಡಿದ ಚಕ್ರಿಣಿ ಒಂದ್ಸಲ ಬಂದ್ಮೇಲೆ ಮತ್ತೆ ಚಕ್ರಿಣಿ ಹಾಕಿದ್ದಾರಲ್ವಾ ಅಂತ. ಖಡ್ಗಿನಿ, ಖಡ್ಗವನ್ನ ಹಿಡಿದವಳು. ಶೂಲಿನಿ, ಶೂಲವನ್ನ ತೊಟ್ಟವಳು. ಘೋರ, ದೊಡ್ಡ ಎದೆ ನಡುಗಿಸುವ ಆಕಾರವನ್ನ ತೊಟ್ಟವಳು. ಗದಿನಿ, ಗದೆಯನ್ನ ಹಿಡಿದವಳು. ಚಕ್ರಿಣಿ, ಚಕ್ರವನ್ನ ಹೊತ್ತವಳು. ಶಂಖಿನಿ, ಶಂಖವನ್ನ ಊದುವುದಾಗಿರ್ಬೋದು ಅಥವಾ ಅದರ ಮೂಲಕವೇ ನಾದದ ಮೂಲಕವೇ ಶತ್ರುಗಳನ್ನು ಎದುರಿಸುವುದಾಗ್ಬೋದು. ಚಾಪಿನಿ, ಧನುಸ್ಸನ್ನು ಹಿಡಿದವಳು. ಬಾಣವನ್ನ ತೊಟ್ಟವಳು. ಭುಷುಂಡಿ ಅಂತ ಒಂದು ಆಯುಧ. ನಮ್ಗೆ ಆ ಶಬ್ದಗಳೆಲ್ಲ ಏನಂತಂದ್ರೆ ವೈಶಂಪಾಯನ ನೀತಿ ಪ್ರಕಾಶನ ಯಾವುದೋ ಒಂದರಲ್ಲಿ ಅದರ ಬಗ್ಗೆ ಸ್ವಲ್ಪ ಸ್ವಲ್ಪ ವಿವರ ಇದೆ, ಆಯುಧಗಳ ಬಗ್ಗೆ. ಅದು ನೀತಿ ಬಗ್ಗೆನೂ ಹೇಳುವುದು ಹೌದು, ಒಂದು ಭಾಗದಲ್ಲಿ ಆ ವಿವರಣೆಗಳು ಸಿಗ್ತವೆ. ಅದರಲ್ಲಿ ನೋಡಿದ್ರೆ ಒಂದಿಷ್ಟು ಪರಿಘ ಅಂದ್ರೆ ಏನು, ಪರಿಘ ಅಂದ್ರೆ ಉದ್ದದ್ದು, ತುದಿಯಲ್ಲಿ ಚೂಪಿರುತ್ತೆ, ಒಂಥರ ಈಟಿ ಬಿಟ್ಟ ಮೇಲೆ ಒಳಗೆ ಬಿಡಿಸ್ಕೊಳ್ಳುತ್ತೆ. ಹಾಗೆ ಪರಿಘ ಅದು ಆಯುಧವಾಗಿ ಹಿಡಿದಿದ್ದಾಳೆ. ಭುಷುಂಡಿ ಪರಿಘಾಯುಧ. ಈ ಖಡ್ಗ, ಶೂಲ ಇದು ಎಲ್ಲದಕ್ಕೂ ಒಂದೊಂದು ಅರ್ಥ ಇದೆ. ಯಾವುದನ್ನ ಛೇದಿಸ್ಲಿಕ್ಕೆ ಯಾವ್ದು ಬೇಕು, ಯಾವ ತರದ ಶತ್ರುಗಳನ್ನ ಎದುರಿಸ್ಲಿಕ್ಕೆ ಏನು ಬೇಕು ಅನ್ನೋದಕ್ಕೂ ಒಂದು ನಿರೂಪಣೆ ಇದೆ. ನಾವು ಆಗ ನೋಡ್ತಾ ಹೋದ್ರೆ ನಾವು ಈ ವರ್ಷದಲ್ಲಿ ದೇವಿ ಮಹಾತ್ಮೆ ನಮ್ದೇ ಆಗೋಗುತ್ತೆ. ರಾತ್ರಿ ಆದ್ರೂ ಮುಗಿಲಿಲ್ಲ ಅಂತ ಹೇಳುವಂಗೆ ಯಕ್ಷಗಾನ ಬಯಲಾಟ ತರ ಆಗ್ಬಿಡುತ್ತೆ. ಸೌಮ್ಯ, ಅತ್ಯಂತ ಇಷ್ಟು ಘೋರ ಅಂತ ಹೇಳಿದ್ರು, ಅವಳೇ ಅತ್ಯಂತ ಸೌಮ್ಯ, ಸಮಾಧಾನಶೀಲಳು. ಸೌಮ್ಯ ತರ ಅತ್ಯಂತ ಸೌಮ್ಯ ಮಾತ್ರ ಅಲ್ಲ, ಅವಳಷ್ಟು ಸೌಮ್ಯ ಇನ್ನೊಬ್ರು ಇರ್ಲಿಕ್ಕೆ ಸಾಧ್ಯ ಇಲ್ಲ. ನಾವ್ ಅನ್ಕೊಳ್ಳೋದು ಅವಳ ಭಯಂಕರ, ದೇವತೆಗಳಿಗೆ ಇಷ್ಟೆಲ್ಲ ಭಯಾನಕವಾದ ರೂಪದಿಂದ ಅವರು ಧೃತಿಗೆಟ್ಟವರ ಹಾಗೆ, ಬುದ್ಧಿಗೆಟ್ಟವರ ಹಾಗೆ ರಾಕ್ಷಸರ ವಿರುದ್ಧ
ಅವಳು ಹೋರಾಡ್ತಾಳೆ ಅಂದ್ರೆ ಕೆಲವರನ್ನೆಲ್ಲ ನೋಡಿದ್ರೆ ಅವರನ್ನ ಆ ಹೊತ್ತಿಗೆ ಅವರನ್ನ ಎದುರಿಸ್ಲಿಕ್ಕೆ ಸಾಧ್ಯವಿಲ್ಲ. ಮಹಾಕಾಳಿ ಅಂದ್ರೆ ಮಹಾಕಾಳಿನೇ. ಆ ತರ ಇದ್ದವಳು ಅಂತಂದ್ರೆ ಕೈ ತಪ್ಪಿ ಹೋಗ್ತಾರಾ ಅಂದ್ರೆ ಇಲ್ಲ, ಸೌಮ್ಯ ತರ. ಅವ್ರ ಅತ್ಯಂತ ಸೌಮ್ಯ. ಆ ಅಶೇಷ ಸೌಮ್ಯೇಭ್ಯ ಸೌಮ್ಯ ತರ. ಅಶೇಷ ಸೌಮ್ಯೇಭ್ಯ, ಸೌಮ್ಯರು ಅಂತ ಜಗತ್ತಿನಲ್ಲಿ ಯಾರೆಲ್ಲ ಇದ್ದಾರೋ, ಅದು ಸೌಮ್ಯ ಅನ್ನುವ ಶಬ್ದ ಇನ್ನೊಂದು ಅರ್ಥದಲ್ಲಿ ಉತ್ಕೃಷ್ಟವಾದ ಅದು ಉಳ್ಳವಳು ಸೌಮ್ಯ. ಜ್ಞಾನದಲ್ಲಿ ಎಲ್ಲದಕ್ಕಿಂತ ಎತ್ತರದ 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 ಜ್ಞಾನ ಉಳ್ಳವಲ್ಲೇ ಅವಳು ಹಿರಿಯಳು. ಹಾಗಾಗಿ ಸೌಮ್ಯತರ ಅಶೇಷ ಸೌಮ್ಯೇಭ್ಯ ಸೌಮ್ಯತರ. ಜ್ಞಾನದ ಯಾಕೆಂದ್ರೆ ಸೌಮ್ಯತರ, ಯಾಕೆಂದ್ರೆ ಸೌಮ್ಯತಾಮ ಒಬ್ಬ ಇದ್ದಾನೆ, ಅದರಿಂದಾಗಿ ಸೌಮ್ಯತರ. ಅತಿ ಸುಂದರಿ, ಅತ್ಯಂತ ಸುಂದರಿ ಈಕೆ. ಪರಃಪರಾಣಾಂ ಪರಮಾ. ಪರ ಮಾ ಯಸ್ಯ ಯಸ್ಯಾಹ ಸಾ, ಶ್ರೇಷ್ಠವಾದ ತಿಳುವಳಿಕೆ ಉಳ್ಳವಳು ಅಂತ ಅರ್ಥ. ಪರಮಾ ಪರಮಾ. ಆ, ಆ, ಪರಃ ಪರಾಣಾಂ. ಪರಾಣಾಂ ಯಾರೆಲ್ಲ ಶ್ರೇಷ್ಠರು ಅಂತಿದ್ದಾರೋ, ಪರಃ ಪರಾಣಾಂ ಶ್ರೇಷ್ಠರಾದ ಪರರಲ್ಲಿಯೂ ಸೇರಿದ ಪರಮಾ ಆಕೆಯಾಗಿದ್ದಾಳೆ. ಪರಾಪರಾಣಾಂ ಪರಮ ತ್ವಮೇವ ಪರಮೇಶ್ವರಿ. ಅವನು ಪರಮೇಶ್ವರ, ನೀನು ಪರಮೇಶ್ವರಿ. ಪರಮೇಶ್ವರ ಪ್ರೇರಣೆಯ ಪರಮೇಶ್ವರ ಪ್ರೀತ್ಯರ್ಥ ಯಾಕೆ ಭಯ ಬಿಡಬೇಕು? ನಮಗೆ ಮಾದಲ್ಲಿ ಎತ್ತರದಲ್ಲಿ ಇರುವಂತಹ ರೂಪದಿಂದ ಭಗವಂತನೇ ಇರುವುದಾದ್ರಿಂದಾಗಿ ಪರಮೇಶ್ವರ ಶಬ್ದದಿಂದ ನಮಗೇನೂ ಬಾಧಕ ಇಲ್ಲ. ಅದೇನು ಹಂಗೆ ಹೇಳ್ತಾರೆ, ಅದೇನು ಹಿಂಗೆ ಹೇಳ್ತಾರೆ, ಬೇಡ, ನಿಮ್ಗೆ ಯಾಕೆ ಟೆನ್ಷನ್ನು? ಯಚ್ಚ ಕಿಂಚಿತ್ ಜಗದ್ವಸ್ತು ಸದಸದ್ವಾಖಿಲಾತ್ಮಕೆ ತಸ್ಯ ಸರ್ವಸ್ಯ ಯಾ ಶಕ್ತಿ ಸಾತ್ವಂ ಕಿಂ ಸ್ತೂಯತೆ ಮಯಾ. ಯಚ್ಚ ಕಿಂಚಿತ್, ಯಾವುದೆಲ್ಲ ಕಿಂಚಿತ್ ಅಂದ್ರೆ ಏನೇನಿದೆಯೋ ಅದೆಲ್ಲ, ಎಂತ ಸಣ್ಣ ಸಣ್ಣದೇ ಆಗಿದ್ರು ಕೂಡ ವಸ್ತು, ಸದಸದ್ ವಾ ಅಖಿಲಾತ್ಮಕೆ, ಅಖಿಲ ಆತ್ಮ, ಅಖಿಲ ವಸ್ತುಗಳ ಆ ಒಳಗೆ ಸೇರಿಕೊಂಡವಳು, ಅಖಿಲ ಆತ್ಮಕ. ಅತ್ಯಂತ ಹೆಚ್ಚಿನ ಹೆಚ್ಚಿನ ಜ್ಞಾನವನ್ನ, ಅತ್ಯಂತ ಹೆಚ್ಚಿನ ಹೆಚ್ಚಿನ ಅಂತರ್ಯಾಮಿತ್ವವನ್ನ, ಅಂದ್ರೆ ಅವಳು ಕೂಡ ಅಂತರ್ಯಾಮಿಣಿಯಾಗಿ ಕೆಲಸ ಮಾಡುವವಳೆ ಭಗವಂತನ ಹಾಗೇನೆ. ಅಂದ್ರೆ ಭಗವಂತ ನನ್ನ ಒಂದು ಮಾತ್ರ ಬಿಟ್ಟು, ಭಗವಂತನಲ್ಲಿ ಅವಳು ಅಂತರ್ಯಾಮಿ ಅಲ್ಲ, ಅವರಿಬ್ರು ಒಟ್ಟೊಟ್ಟಿಗೆ ಇರ್ತಾರೆ ಅನ್ನೋದು ಸರಿ. ಆದ್ರೆ ಭಗವಂತ ಇರುವಲ್ಲೆಲ್ಲ ಅವಳು ಕೂಡ ಒಂದು ರೂಪದಿಂದ ಇರುವವಳಾದ್ರಿಂದಾಗಿ ಅಂತಹ ಎಲ್ಲ ವಸ್ತುಗಳಲ್ಲಿ ನೆಲೆಸಿದವಳು, ಆ ವಸ್ತುವಿಗೆ ಅಸ್ತಿತ್ವವನ್ನ ಕಲ್ಪಿಸಿದವಳು. ಸತ್ ಮತ್ತು ಅಸತ್. ಸತ್ ಅಂದ್ರೆ ಕಾರ್ಯ, ಅಸತ್ ಅಂದ್ರೆ ಕಾರಣ. ಕಾರ್ಯಕಾರಣ ವಸ್ತು ಜಾತಗಳೇನೇನಿದೆಯೋ, ಮತ್ತು ಸತ್ ಅಂದ್ರೆ ಕಾಣುವಂಥದ್ದು, ಅಸತ್ ಅಂದ್ರೆ ಕಾಣದೇ ಇರುವಂಥದ್ದು. ಸತ್ ಅಂದ್ರೆ ಸುಖದಿಂದ ಇರುವಂಥದ್ದು, ಅಸತ್ ಅಂದ್ರೆ ದುಃಖದಿಂದ ಇರುವಂಥದ್ದು. ಹಾ, ಎಷ್ಟು ಬೇಕಾದ್ರೂ ಆ ಶಬ್ದದ ಹಿನ್ನೆಲೆಯಿಂದ ನಾವು ಅರ್ಥ ಮಾಡಿಕೊಳ್ಬಹುದು. ಹಾಗಾಗಿ ಇಡೀ ಸದಸದ್ ವಸ್ತುಗಳು ಏನೇನಿದೆಯೋ ಅದು ಎಲ್ಲದಕ್ಕೂ ಒಳಗಿನಿಂದ ನಿಂತು ಬೆಳಕು ಚೆಲ್ಲುವವಳು, ಒಳಗಿನಿಂದ ನಿಂತು ಅವುಗಳ ಪ್ರತಿಭೆಯನ್ನು ವ್ಯಕ್ತಗೊಳಿಸುವವಳು, ಅಥವಾ ಅದರ ಸಾಮರ್ಥ್ಯವನ್ನ ಪ್ರಕಟಿಸುವವಳು. ಅಂತಹ ನಿನ್ನ ಬಗ್ಗೆ ಸಾ ಕಿನ್ನ ಸ್ತೂಯತೆ ಮಯ. ಅವಳನ್ನ ಸ್ತೋತ್ರ ಮಾಡದೆ ಇನ್ಯಾರನ್ನ ಸ್ತೋತ್ರ ಮಾಡಬೇಕು? ಅವಳನ್ನು ಬಿಟ್ಟು ಬೇರೆ ಯಾರನ್ನ ಸ್ತೂಯತೆ, ಬೇರೆ ಯಾರನ್ನ ಸ್ತೋತ್ರ ಮಾಡಬೇಕು? ಅವಳನ್ನ ಸ್ತೋತ್ರ ಮಾಡದೆ ಬಿಡ್ಲಿಕ್ಕಾಗತ್ತಾ? ಕಿಮ್ನ ಸ್ತೂಯತೆ, ಅವಳನ್ನ ಸ್ತೋತ್ರ ಮಾಡದೆ ಬಿಡ್ಬೋದಾ? ಬಿಡೋಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ ಯಯಾ ತ್ವಯಾ ಜಗತ್ಸ್ರಷ್ಟ, ಯಾವ ನೀನು ಜಗತ್ತಿಗೆ ಸೃಷ್ಟಳಾಗಿದ್ದೀಯೋ, ಜಗತ್ಪಾತಿ, ಜಗತ್ತನ್ನ ಪಾಲನೆ ಮಾಡ್ತಿ, ಅತ್ತಿ ನಾಶ ಮಾಡ್ತಿ. ಇಡೀ ಜಗತ್ತು ನಿನ್ನ ಕೈಯಿಂದಲಿ ನಿದ್ರಾವಶಕ್ಕೆ ನೀತಃ, ನಿದ್ದೆಗೆ ಮುಳುಗುವಂತೆ ಮಾಡ್ತಿ, ನಿದ್ದೆಗೆ ವಶವಾಗುವಂತೆ ಮಾಡ್ತಿ. ಅಂಥ ನಿನ್ನನ್ನು ಕಸ್ತೋತುಂ ಇಹ ಈಶ್ವರ ಸಮರ್ಥ. ಯಾರು ನಿನ್ನ ಗುಣಗಾನವನ್ನ, ಯಾರು ನಿನ್ನ ಸಾಮರ್ಥ್ಯವನ್ನ, ಯಾರು ನಿನ್ನ ಹೆಗ್ಗಳಿಕೆಯನ್ನ ಪೂರ್ಣವಾಗಿ ಪದಗಳಲ್ಲಿ ಹೊಂದಿಸಿ ಹೇಳಬಲ್ಲರು? ಯಾಕೆಂದ್ರೆ ನೀನೇ ವೇದಮಾನಿನಿ, ನೀನೇ ವೇದಗಳ ಮೂಲಕ ಭಗವಂತನ ಬಗ್ಗೆ ಹೇಳಲಿಕ್ಕಾಗುದಿಲ್ಲ ಅಂತ ಹಿಂದೆ ಬರೋಡು, ಅಪ್ರಾಪ್ಯ ಮನಸಾ ಸಹ ಅಂತ. ಆದ್ರಿಂದಾಗಿ ಅಂಥ ನಿನ್ನ ಬಗ್ಗೆಯೂ ನಮ್ಗೆ ಹೇಳಲಿಕ್ಕೆ ಕಷ್ಟ ಇದೆ. ಅಂದ್ರೆ ಎಷ್ಟು ಅಂತರ ಇದೆ ಅಂತ ಅದರ ಅರ್ಥ. ಅದರ ಅಂತರವನ್ನ ನಾವು ಊಹೆ ಮಾಡುವುದು ಕಷ್ಟ ಇದೆ. ಹೀಗೆ ಕಸ್ತೋತುಂ ತ್ವಾಂ ಸ್ತೋತುಂ ಇಹ ಈಶ್ವರ ಸಮರ್ಥ. ಈಶ್ವರ ಅಂದ್ರೆ ಸಮರ್ಥ ಅಂತಾನೆ ಅರ್ಥ. ಕಃ ಈಶ್ವರ, ಯಾರು ಸಮರ್ಥ ಇದ್ದಾನೆ? ವಿಷ್ಣು ಶರೀರ ಗ್ರಹಣಂ ಅಹಮೀಶಾನ ಏವಚ ಕಾರಿತಾಸ್ತೆ ಯತೋ ತಸ್ತ್ವಾಂ ಕಸ್ತೋತುಂ ಶಕ್ತಿಮಾನ್ ಭವೇತ್. ಶರೀರ ಗ್ರಹಣಂ,
ವಿಷ್ಣುವಿನ ಶರೀರವನ್ನ ಹೊತ್ತವಳು, ಅಂದ್ರೆ ಶರೀರದಲ್ಲಿ ಕಣ್ಣಿನಲ್ಲಿ ನೆಲೆಸಿದವಳು. ನಾನು ಈಶಾನ, ಎಲ್ಲರೂ ಕೂಡ ನಿನ್ನಿಂದ ಕಾರಿತಾಹ, ಕಾರ್ಯಗಳನ್ನ ಮಾಡಿಸಲ್ಪಡುವವರು. ಯತಃ, ಯಾವ ಕಾರಣದಿಂದ ನಿನ್ನಿಂದಾಗಿ ನಾವು ಜಗತ್ತಿನಲ್ಲಿ ಎಲ್ಲ ಕಾರ್ಯಭರಗಳನ್ನು ಮಾಡುವುದು ಸಾಧ್ಯವಾಗುತ್ತೋ ಅಂತಹ ತ್ವಾ ಆ, ನಿನ್ನನ್ನು ಕಹ ಶಕ್ತಿಮಾನ್ ಭವೇತ್ ಸ್ತೋತುಂ, ಅಂತಹ ನಿನ್ನನ್ನು ಸ್ತೋತ್ರ ಮಾಡುವುದಕ್ಕೆ ಯಾರಿಗೆ ಶಕ್ತಿ ಇದೆ? ಹ್ಮ್ ಅಹಂ ಈಶಾನಃ ವಿಷ್ಣು ಶರೀರಗ್ರಹಣಂ ಕಾರಿತಾಹ. ವಿಷ್ಣು ಶರೀರಗ್ರಹಣಂ, ಭಗವಂತನು ಕೂಡ ಪ್ರಾಕೃತನಂತೆ ಶರೀರವನ್ನು ತೊಟ್ಟಿದ್ದಾನೆ ಅಂತ ಭ್ರಮೆ ಭರಿಸುವ ಮೋಹ ನೀನು ಒಂದು ಕ್ಷಣಕ್ಕೆ. ಆದ್ರಿಂದ ಅನ್ ಅವನ ಬಗ್ಗೆ ಸರಿಯಾದ ತಿಳುವಳಿಕೆಯನ್ನ ನಮಗೆ ಸುಲಭದಲ್ಲಿ ಪಡ್ಕೊಳ್ಳಿಕ್ಕೆ ಆಗುದೇ ಇಲ್ಲ. ನೀನ್ ಬಿಡಿಸಿದ್ರೆ ಶರೀರ ಗ್ರಹಣ ಮಾಡಿಲ್ಲ, ಅವನ್ ಕೇವಲ ಶರೀರದ ಹಾಗೆ ಕಾಣಿಸೋನು, ಅವನಿಗೆ ಮಣ್ಣು ನೀರು ಗಾಳಿ ಬೆಂಕಿ ಆಕಾಶದ ಸ್ಪರ್ಶ ಇಲ್ಲ ಅಂತ ತಿಳಿಬೇಕು ಅಂತಾದ್ರೆ ಅದು ನಿನ್ನ ಅನುಗ್ರಹವೇ ಆಗ್ಬೇಕು. ನಿನ್ನ ಅನುಗ್ರಹ ಇಲ್ಲದೆ ಇದ್ರೆ ದೇವರು ಯಾಕೆ ಬೇಕು? ಹೊಸ್ತೇನು ಹೇಳ್ತಾ ಇಲ್ಲ ಈ ಶಾಸ್ತ್ರ, ಎಲ್ಲ ಕಣ್ಣಿಗೆ ಕಾಣುವಂಥದ್ದನ್ನೇ ಹೇಳುತ್ತೆ. ಇಲ್ಲ, ಕಣ್ಣಿಗೆ ಕಾಣದ ತುಂಬಾ ಸಂಗತಿಗಳನ್ನು ಹೇಳುತ್ತೆ. ಕಣ್ಣಿಗೆ ಕಾಣುವ ಸಂಗತಿಗಳು ಕೆಲವೊಮ್ಮೆ ತಪ್ಪಿದೆ. ಕೃಷ್ಣನು ಕೂಡ ಅವಜಾನಂತಿ ಮಾ ಮೂಢಾ ಮಾನುಷೀಂ ತನುಮಾಶ್ರಿತಂ ಅಂತಿಷ್ಟು ಸ್ಪಷ್ಟ ಹೇಳಿದ್ಮೇಲೂ ಬಹಳ ಜನ ಹಾಗೆ ಹೇಳ್ಕೊಂಡು ತಿರುಗ್ತಾರೆ. ಕೃಷ್ಣನು ಒಬ್ಬ ಮನುಷ್ಯ, ಏನೋ ಒಂದಿಷ್ಟು ಒಳ್ಳೆ ಕೆಲಸ ಆ ಕಾಲಕ್ಕೆ ಜನರಿಗೆ ಪ್ರೀತಿ ಆಗುವಂದ್ ಮಾಡ್ಬಿಟ್ಟ, ಅವರನ್ನ ದೇವರನ್ನ ಮಾಡ್ಬಿಟ್ರು, ಹೊರತು ಅವನ್ ಏನ್ ದೇವರಲ್ಲ ಅಂತ ಹೀಗೆಲ್ಲ ಏನೇನೋ ನಿನ್ನ ಮಾಯಾ ಪ್ರಭಾವದಿಂದ ಅಪ್ರಾಕೃತವಾದ ದೇಹವುಳ್ಳಂತಹ ನಾರಾಯಣನಿಗೂ ಕೂಡ ಪ್ರಾಕೃತ ದೇಹವನ್ನ ಕಲ್ಪಿಸಿ ಆ ಮೂಲಕ ಲೋಕದಲ್ಲಿ ಸಾಮಾನ್ಯ ವ್ಯಕ್ತಿಯೇ ಮನುಷ್ಯತ್ವದಿಂದ ದೇವತ್ವದೆಡೆಗೆ ಸಾಗಿದ ಮಹತ್ವ ಅವನಿಗಿದೆ, ಹೊರತು ಬೇರೆ ಏನಲ್ಲ, ಬೇರೆ ಏನಿಲ್ಲ ಅಂತ ಹೀಗೆಲ್ಲ ಭ್ರಮೆಗೊಳಿಸುವಂತಹ ವ್ಯಕ್ತಿ, ಭ್ರಮೆಗೊಳಿಸುವಂತಹ ಶಕ್ತಿ ನೀನಾಗಿದ್ದಿ. ಆಮೇಲೆ ಆ ಅಹಂ ಈಶಾನ ಏವ ಚೇನದು, ಅಹಂ ಈಶಾನ ಏವಹ ಈಶಾನ ಏವ ಅಂದ್ರೆ ಇನ್ನು ಅನೇಕರೆಲ್ಲ ಸೇರ್ಕೊ ಅಹಂ ಈಶಾನ ಅಪಿ ಶರೀರಗ್ರಹಣಂ ತ್ವಯಾ ಕಾರಿತಾ. ನಮಗೂ ಈ ಬ್ರಹ್ಮಾಂಡ ಎನ್ನುವ ಶರೀರವೇ ಚತುರ್ಮುಖನಿಗೆ ಮನೆ, ತಮಸ್ಸಿನ ಪ್ರಭಾವವೇ ರುದ್ರದೇವನಿಗೆ ಶರೀರ. ಅವನಿಗೆ ಆ ಜಡ ಶರೀರ ಕೊಟ್ಟವಳು ಯಾರು? ತ್ವಮೇವ ತ್ವಯಾ ಕಾರಿತಾ, ನಿನ್ನಿಂದಲೇ ನಾವೆಲ್ಲರೂ ಕೂಡ ಶರೀರ ಪಡೆದಂತಾದದ್ದು. ಭಗವಂತನಿಗೆ ಶರೀರ ಇಲ್ಲ, ಆದ್ರೆ ಶರೀರ ಉಂಟು ಅಂತನ್ನುವ ಹಾಗೆ ಭ್ರಮೆ ಭರಿಸಿದು ನೀನೆ. ಇನ್ನು ನಮಗೆಲ್ಲ ಶರೀರವನ್ನ ಕೊಟ್ಟವಳು ನೀನೆ. ಅವನಿಗೆ ಶರೀರ ಕೊಡ್ಲಿಕ್ಕೆ ಏನಿಲ್ಲ, ಯಾಕೆಂದ್ರೆ ಅವನೇ ಬಾಯಿ ಬಿಟ್ಟು ಸ್ಪಷ್ಟ ಹೇಳಿದ್ದಾನೆ. ಅಂದ್ರೆ ಇಲ್ಲಿ ನೇರ ನಮಗೆ ವ್ಯತ್ಯಾಸ ಗೊತ್ತಾಗುದಿಲ್ಲ, ಎಲ್ಲ ಒಟ್ಟಿಗೆ ಹೇಳಿದಾಗ ಕಾಣುತ್ತೆ. ವಿಷ್ಣುವಿಗೂ ಶರೀರ ಕೊಟ್ಟವಳು, ರುದ್ರನಿಗೂ ಶರೀರ ಕೊಟ್ಟವಳು, ಬ್ರಹ್ಮನಿಗೂ ಶರೀರ ಕೊಟ್ಟವಳು ಅಂತ. ಅದಕ್ಕೆ ಅದು ಮಹಾಮಾಯೆ. ಆ ವ್ಯತ್ಯಾಸ ಗೊತ್ತಾಗ್ಲಿಕ್ಕೆ ಗೀತೆ ಯಾಕೆ ಬೇಕು ಅಂದ್ರೆ, ಈ ಮತ್ತೆ ಇಲ್ಲಿ ನಮಗೆ ಆ ಶ್ಲೋಕ ನೆನಪಿಲ್ಲ ಅಂದ್ರೆ ಅದೊಂದಾಯ್ತು. ಆ ಮಯೈವ ಏನದು ಏನದು ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ಅದ್ನಾಗಿ ಅವಳು ಕೊಟ್ಟ ಶರೀರದಿಂದ ಸಿಕ್ಕಾಕೊಂಡವನಾದ್ರೆ ಅವನು ಮಾಯೆಯ ನಮ್ಮನ್ನೆಲ್ಲ ಬಿಡಿಸುವುದು ಹೇಗೆ? ನನ್ನನ್ನು ಶರಣ ಹೊಂದಿದ್ರೆ ಮಾತ್ರ ಅವಳು ಬಿಡಿಸ್ತಾಳೆ ಅಂದ್ರೆ ಏನರ್ಥ? ಅವಳನ್ನೇ ಅವಳು ಹಿಡಿತಾಳೆ ಅಂತ ಅಂದ್ಮೇಲೆ ನಾನು ಹೇಳಿದ್ರೆ ಅವಳು ಬಿಡಿಸ್ತಾಳೆ ಅಂದ್ರೆ ಏನರ್ಥ? ಮಯಾಧ್ಯಕ್ಷೇಣ, ನನ್ನ ಅಧ್ಯಕ್ಷತನದಲ್ಲಿ ಅವಳು ಕಾರ್ಯಭಾರ ಮಾಡ್ತಾಳೆ ಅಂತ ಹೇಳಿದ್ರಿಂದ ನನ್ನ ಅಧ್ಯಕ್ಷತನದಿಂದ ನಿನ್ ಶರೀರ ಕೊಟ್ಟಾಗ ಮಾಡು, ನಂಗೆ ಶರೀರ ಇದೆ ಅಂತ ಭ್ರಮೆ ಬರುವಾಗ ಮಾಡು ಅಂತ ಅವ್ನು ಹೇಳಿದ್ದಾನೆ. ಆದ್ರಿಂದಾಗಿ ಅಲ್ಲಿಂದ ಇಲ್ಲಿಗೆ ಅರ್ಥ ಮಾಡಬೇಕು. ಇದು ಅದಕ್ಕೆ ಗೀತೆ ಅಷ್ಟು ಮುಖ್ಯ ಆಗುದು. ಗೀತೆಯ ಸ್ಪಷ್ಟತೆ ಬೇರೆ, ಆ ಗೀತೆಯ ಸ್ಪಷ್ಟತೆ ಮೇಲೂ ಅಸ್ಪಷ್ಟವಾದ ವ್ಯಾಖ್ಯಾನಗಳು ಬಂದು ಜಗತ್ತನ್ನ ಗುಳುಂ ಮಾಡಿಬಿಟ್ಟಿದೆ. ಅಂದ್ಮೇಲೆ ಇದೆಲ್ಲ ಏನು? ಇದರಿಂದಾಗಿ ಸಾಮಾನ್ಯ ಮಾಯೆ ಎಲ್ಲದಕ್ಕೂ ಕಾರಣ ಅಂತ ಭ್ರಮೆ ಬರುವುದಕ್ಕೇನು ಆಶ್ಚರ್ಯ ಇಲ್ಲ. ಕೃಷ್ಣನಲ್ಲಿ ನಿರ್ಗುಣ ಬ್ರಹ್ಮನ ಆವೇಶವಾಗಿತ್ತು, ಅದಕ್ಕೆ ಹಾಗೆ ಹೇಳಿದ ಅಂತ ಅದನ್ನು ಕೇಳಿದ್ದೆ. ಭಾರಿ ಕಷ್ಟ. ಯಯಾತ್ ಮುಂದೋಗಿ ಈ ಶ್ಲೋಕ ಅಲ್ಲೇ ಇದೆ. ಸಾತ್ವಮಿತ್ತಂ ಪ್ರಭಾವೈಸ್ವೈ ಉದಾರಿ ದೇವಿ ಸಂಸ್ತುತ ಮೋಹ ಏತೌ ದುರಾಧರ್ಷೌ ಅಸುರೌ ಮಧು ಕೈಟಪೌ. ನಿನ್ನ ಇತ್ತಂ ಪ್ರಭಾವೈ ಸ್ವೈ ಉದಾರೈ ದೇವಿ ಸಂಸ್ತುತ, ಹೀಗೆ ಸಾ ತ್ವಂ ಅಂತಹ ನೀನು ಬೇರೆ ಬೇರೆಯವರಿಂದ
ನಿನ್ನದೇ ಸ್ವತಃ ಗುಣಗಳಿಂದ ನೀನು ಅನೇಕ ಉದಾರ ವ್ಯಕ್ತಿಗಳಿಂದ ಸಂಸ್ಕೃತ ಚೆನ್ನಾಗಿ ಸ್ತುತಿ ಮಾಡಲ್ಪಟ್ಟಿದ್ದಿ. ಮೋಹಯ ಏತೌ ದುರಾಧರ್ಷೌ ಅಸುರೌ ಮಧುಕೈಟಭೌ. ಅವರಿಗೂ ಮೋಹಗೊಳಿಸಿಯೇ ಮಧುಕೈಟಭರಿಬ್ರು ಕೂಡ ದುರಾಧರ್ಷವು, ಯಾರಿಂದಲೂ ಬಗ್ಗುಬಡಿಯಲಾಗದವರು, ಅಸುರವು ಅಸುಶುರಮಂತೆ, ಇಂದ್ರಿಯಗಳ ಸುಖವೇ ಪರಸುಖ ಅಂತ ಭಾವಿಸಿದಂಥವರು, ಅಥವಾ ಅಸು ಕೆಟ್ಟದ್ದು, ಆ